ನೋಡಿ, ಇದು ಭಾಳ ಪ್ರಜಾಪ್ರಭುತ್ವದ ವಿರೋಧಿ. 2014ರಿಂದ ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಭಾಳಷ್ಟು ಕನಸುಗಳನ್ನ ಜನರಿಗೆ ಬಿತ್ತಿದ್ರು. ಒಳ್ಳೆಯ ದಿನಗಳು ಬರ್ತವೆ, ಅಕ್ಷಯ ದಿನ ಹೆಂಗೆ ಅವರು ಅವಾಗ ಹೇಳಿದ್ದು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂಥೇಳಿ. 12 ಕೋಟಿ ಅವತ್ತು 12 ವರ್ಷ ಆಯಿತು. 24 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಯುವಕರು ಭಾಳ ಹತಾಶರಾಗಿದ್ದಾರೆ, ನೋವನ್ನಲ್ಲದಾರ. ಅವತ್ತೊಂದು ದಿವಸ ಇದ್ದಂಥ ಉದ್ಯೋಗಗಳು ಕೂಡ ಅವರ ತಪ್ಪು ಆರ್ಥಿಕ ನೀತಿ, ಏನು ಮನಮೋಹನ್ ಸಿಂಗ್ ಅವರಿದ್ದಾಗ ಏನೋ ಒಂದು ಬಲಿಷ್ಠವಾದಂಥ ಆರ್ಥಿಕ ನೀತಿಯನ್ನು, ಇಡೀ ವಿಶ್ವದಲ್ಲೇ ಹೆಮ್ಮೆ ಪಡುವಂಥ ಆರ್ಥಿಕ ನೀತಿಯನ್ನು ಅವತ್ತೊಂದು ದಿವಸ ಪ್ರಾರಂಭ ಆಗಿದ್ದು ನರಸಿಂಹರಾವ್ ಜೊತೆಗೆ. ತದನಂತರ ಅವಾಗ ಹಣಕಾಸು ಸಚಿವರಾಗಿ ಮತ್ತೆ ಪ್ರಧಾನಮಂತ್ರಿ ಆದಮೇಲೆ ಸಂಪೂರ್ಣವಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ಅತಿ ಬಲಿಷ್ಠವಾದಂಥ, ಎಲ್ಲರೂ ಹೆಮ್ಮೆ ಪಡುವಂಥ ಆರ್ಥಿಕ ವ್ಯವಸ್ಥೆಯನ್ನು ಹುಟ್ಟಾಕಿದರು. ಅದೆಲ್ಲವನ್ನು ಕೂಡ ಇವರು ಸರ್ವನಾಶ ಮಾಡಿದರು. ಈಗ ತಾವು ನೋಡ್ತೀರಿ, ಅವಾಗ ಹೇಳ್ತಾಯಿದ್ರು ಪೆಟ್ರೋಲ್ ರೇಟ್ ಬಗ್ಗೆ ಮಾತನಾಡ್ತಾಯಿದ್ರು, ಡೀಸೆಲ್ ರೇಟ್ ಬಗ್ಗೆ ಮಾತಾಡ್ತಿದ್ರು, ಗ್ಯಾಸ್ ಸಿಲಿಂಡರ್ ಬಗ್ಗೆ ಮಾತಾಡ್ತಾಯಿದ್ರು. ಇವತ್ತು 65 ರೂಪಾಯಿ ಪೆಟ್ರೋಲ್ ಇದ್ದದಕ್ಕೆ 110. ಈಗ ಅದನ್ನೇನೋ ಎಥನಾಲ್ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದು ಅವೈಜ್ಞಾನಿಕ. ಅವತ್ತು 1 ಲೀಟ್ರ್ ಎಥನಾಲ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಎಷ್ಟು ನೀರು ಹೋಗ್ತದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಲ್ಲ. 1 ಲೀಟ್ರ್ ಎಥನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಅವತ್ತು ರೈತರ ಏನು ಕಬ್ಬು ಬೆಳೀಲಿಕ್ಕೆ ಮತ್ತು ಉಳಿದು ಭತ್ತ ಬೆಳೀಲಿಕ್ಕೆ ಆ ಎಥನಾಲ್ಗೆ ಒಂದು ಬಾಜು ಇಂಜಿನ್ಗಳಿದು ಆಗ್ತವೆ. ಅದನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಎಲ್ಲ ಮಾಡ್ಕೋಬೇಕು ಅನ್ನೋದು ಮಾತು ಒಂದು ಭಾಗ ಆಗಿದ್ದರೆ, ಇನ್ನೊಂದು ಭಾಗ ಅವತ್ತು 1 ಲೀಟ್ರ್ ಎಥನಾಲ್ ಬೆಳೀಲಿಕ್ಕೆ ನೀವು ನೋಡಿರಿ, ತಗೊಳ್ರಿ, ರಿಸರ್ಚ್ ಮಾಡಿರಿ ಎಷ್ಟು ನೀರು ಬೇಕಾಗ್ತದೆ ಅಂಥೇಳಿ. ರೈತರ ಕುಡಿಯೋ ನೀರು ಅವತ್ತು ಅಲ್ಲಿ ಎಥನಾಲ್ಗೆ ಹೋಗ್ತದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು. ಡೀಸೆಲ್ ರೇಟ್ 58 ರೂಪಾಯಿ ಇದ್ದಿದ್ದು ಇವತ್ತು 98 ರೂಪಾಯಿ, 100 ರೂಪಾಯಿ. ಗ್ಯಾಸ್ ಸಿಲಿಂಡರ್ 415 ರೂಪಾಯಿ ಇತ್ತು, ಈಗ 1000 ರೂಪಾಯಿ ಮೇಲಾಗಿದೆ. ಡಾಲರ್ ಬಗ್ಗೆ ಭಾಳ ಹೇಳ್ತಾಯಿದ್ರು. ಡಾಲರ್ ಏನು ತೋರಿಸ್ತದೆ ಅಂದರೆ ಆ ದೇಶದ ಒಂದು ಪ್ರಧಾನಮಂತ್ರಿಯ, ಆ ದೇಶದ ಒಂದು ಆರ್ಥಿಕ ನೀತಿಯನ್ನು ತೋರಿಸ್ತದೆ ಅಂಥೇಳಿ. ಆವಾಗ 58 ರೂಪಾಯಿನೋ ಇತ್ತು, 56, 58 ರೂಪಾಯಿ ಇವತ್ತು ದಿವಸ ಒಂದು ಡಾಲರ್ಗೆ. ಆವಾಗ ಇವರೇ ಭಾಷಣ ಮಾಡಿದಂಥ ತುಣುಕದಾವತ್ತು ನೋಡಿದ್ರಿ ನೀವೆಲ್ಲನೂ ಕೂಡ. ನೋಡಿ ಏನು ತೋರಿಸ್ತದೆ, ಪ್ರಧಾನಮಂತ್ರಿಯ ವೈಫಲ್ಯ ತೋರಿಸ್ತದೆ. ಎಷ್ಟು ಈ ದೇಶ ದುರ್ಬಲ ಆಗಿದ್ದಂಥಷ್ಟು, ಎಷ್ಟು ದುರ್ಬಲ ಪ್ರಧಾನಮಂತ್ರಿ ಇದ್ದಾರೆ ಅಂತೇಳಿ ತೋರಿಸ್ತಿದ್ರು ಇವರು. ಇವತ್ತು ಡಾಲರ್ 98 ರೂಪಾಯಿ. ಮನಮೋಹನ್ ಸಿಂಗ್ ಅವ್ರು ದುರ್ಬಲ ಇದ್ದರೆ ಅಥವಾ ಇವ್ರು ದುರ್ಬಲರಾಗಿದ್ದಾರೆ. ಈಗ ಹೀಗೆ 1 ನಿಮಿಷ ಪ್ಲೀಸ್, ನಾಟ್ ಲೆಟ್ ಕಂಪ್ಲೀಟ್. ಹೀಗೆ ಕೈ ಮಾಡ್ತಿದ್ರು, ಹೀಗೆ ಡಾಲರ್ ರೇಟ್ ಹಿಂಗೆ ಕೈ ಮಾಡ್ತಿದ್ರು. ನೋಡಿ ಅದನ್ನೆಲ್ಲ ಕ್ಲಿಪ್ಪಿಂಗ್ ಬೇಕಾದ್ರೆ ಇಲ್ಲಿಕ್ಕನ ಕಳಿಸ್ತೀನಿ ನಿಮಗೆ. ಪ್ರಿಯಾಂಕರಿಗೆ ಅವ್ರು ಕಳಿಸಿರ್ತಾರೆ, ಎಲ್ಲ ಗೊತ್ತಿರ್ತದೆ ನಿಮಗೆ, ಆದರೂ ಕೂಡ ಹೇಳ್ತಾಯಿದ್ದೀನಿ. ಆಮೇಲೆ ಇವತ್ತು ಈ ಪ್ರಶ್ನೆ ನೀಟಾಗಲಿ ಮತ್ತೊಂದಾಗಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಪಾಪ ಜೀವ ಕಳ್ಕೊಂಡ್ರು. ಅದಕ್ಕೆ ಇವತ್ತು ಅದನ್ನು ಸ್ವಯಂ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಈ ಎಲ್ಲ ಜಿರಳೆಗಳು ಅಂಥೇಳಿ, ನಾವೆಲ್ಲ ಜೊಣಗ ಅಂತೀವಿ ನಮ್ಮಲ್ಲಿ ಈ ಭಾಷೆದಾಗ. ನಾವು ನಿಮ್ಗೆ ಏನಾದರೂ ಗುಲ್ಬರ್ಗ ಏನಂತ ಗೊತ್ತಿಲ್ಲ, ನೀವು ಜೊಂಡಿಗೆ ಏನಂತೀರಿ ಗುಲ್ಬರ್ಗಾದಾಗ. ಯಾಕೆ ನಮ್ಮದು ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಸಂಪರ್ಕ ಆಗ್ತದೆ ಭಾಷೆ. ಜೊಂಡ್ಗ ಅಂತೀವಿ ನಾವು, ಜೊಂಡ್ಗ ಅಂತೀವಿ. ಅದು ಅಂತ ಜಿರ್ಲೆ, ಅವ್ರ ಜಿರ್ಲೆ ಅಂತಾರೆ ಹಳೆ ಬಯಸೋದಾಗ. ಕಾಕ್ರೋಚ್ ಇಂಗ್ಲೀಷ್ನಾಗ ನಾವು. ಹೌದು, ಕಾಕ್ರೋಚ್ ಅಂತಿದ್ದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂದ್ರೆ 24 ಕೋಟಿ ಉದ್ಯೋಗ ಕೊಡಿಸಿಲ್ಲ ಮೋದಿಯವರು. ಎಲ್ಲ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಪಕೋಡ ಮಾರಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ ಇವತ್ತು, ಅದನ್ನು ಕೂಡ ಆಗಂಗಿಲ್ಲ ಇವತ್ತು. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ಇವತ್ತು ದಿವಸ. ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಾಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅನೇಕ ಜನ ಭವಿಷ್ಯ ಹಾಳಾಗಿದೆ ಇವತ್ತು ದಿವಸ. ಅಂಥದ್ದಿದ್ದಾಗ ಒಬ್ಬ ಎಜುಕೇಷನ್ ಮಿನಿಸ್ಟರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡ್ತಾ ಇರಲ್ಲ. ಈಗ ಹೇಳ್ತಾರೆ ಯಾರೋ ಇನ್ನೊಬ್ಬರು ಮಂತ್ರಿ ಪ್ರಧಾನಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರದಲ್ಲ, ಅವ್ರ ಪರವಾಗಿ ಇವ್ರು ಹೇಳ್ತಾ ಇದ್ದಾರೆ. ಒಂದು ಡೆಲಿಗೇಷನ್ ಪ್ರಧಾನಮಂತ್ರಿ ಭೇಟಿ ಆಗಕ್ಕೆ ಎಲ್ಲೇ ಹೋಗಿ ಯಾರ್ಯಾರ್ದೋ ಡೆಲಿಗೇಷನ್ ಭೇಟಿ ಆಗ್ತೀರಿ. ವರ್ಷನಾಗ ನೀವು 13 ತಿಂಗಳು 12 ತಿಂಗಳು ಇರ್ತವೆ. 13 ತಿಂಗಳು ವಿದೇಶನಾಗ ಇರ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಮತ್ತು ಡೆಲಿಗೇಷನ್, ಯುವಕರ ಡೆಲಿಗೇಷನ್ ಭೇಟಕ್ಕಾಗಂಗಿಲ್ಲ. ಕರೆಸಿ ಅವ್ರಿಂದ ಅರ್ಥ ಮಾಡಿಕೊಂಡು, ಇಲ್ಲಪ್ಪ ನಾವು ಈ ಥರ ತಪ್ಪಾಗಿದ್ದಾವೆ, ಆ ವ್ಯವಸ್ಥೆಯನ್ನು ಬಲಪಡಿಸ್ತೀವಿ, ಸುಧಾರಣೆ ಮಾಡ್ತೀವಿ. ಅಥವಾ ಪಬ್ಲಿಕ್ನು ಕೂಡ ಎಕ್ಸ್ಪರ್ಟ್ಸ್ಗೂ ಕೂಡ ಸಲಹೆ ಸೂಚನೆ ಕೊಡ್ಕೊಂಡು, ಎಲ್ಲ ಕಡೆ ಬೇರೆ ಬೇರೆ ಕಡೆ ಎಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದ್ದಾವೆ. ನಮ್ಮಲ್ಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದಲ್ಲ, KE CET ಮಾಡಿದ್ದಾರಲ್ಲ, ಎಷ್ಟು ಚೆನ್ನಾಗಿತ್ತು ವ್ಯವಸ್ಥೆ. ಏನಾದರೂ ಇಂಥ ಒಂದು ಇನ್ಸಿಡೆಂಟ್ ಆಗಿದ್ದಾವೆ KEದಲ್ಲಿ
ವೀರಪ್ಪ ಮೊಯ್ಲಿಯವ್ರದಾಗ ಸ್ಟಾರ್ಟ್ ಆಗಿದ್ದು ಅದು ಸಿ ಇ ಟಿ. ಇವತ್ತಿಗೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಒಂದು ಸಿ ಇ ಟಿ ವ್ಯವಸ್ಥೆ ಆಗಿದೆ.